ಇನ್ನು ನೋಡಿ, ಯುದ್ಧ ಅಲ್ಲಿ ನಿಲ್ತಾ ಇಲ್ಲ, ಇಲ್ಲಿ ನಮ್ಮ ಭಾವನೆ ತಪ್ತಾ ಇಲ್ಲ. ಬಳ್ಳಾರಿಯ HP ಬಂಕ್ನಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ. ಜನ ಬರ್ತಾ ಇದ್ದಾರೆ, ವಾಪಸ್ ಹೋಗ್ತಾ ಇದ್ದಾರೆ. ನೋ ಸ್ಟಾಕ್ ಬೋರ್ಡ್ ಹಾಕಿಬಿಟ್ಟಿದ್ದಾರೆ ಬಂಕ್ ಮಾಲೀಕರು. ಇದರ ಬಿಸಿ ನಿಧಾನಕ್ಕೆ ತಟ್ತಾ ಇದೆ ನೋಡಿ. ನಾವಿನ್ನೂ ಬೇಗ ಎಚ್ಚೆತ್ಕೊಳ್ಳಿಲ್ಲ ಅಂದರೆ, ಏನಾದರೂ ಮಿತವ್ಯಯ ಮಾಡಲಿಲ್ಲ, ಅನುಸರಿಸಲಿಲ್ಲ ಅಂತಂದರೆ ಮುಂದಿನ ಬದುಕು ಬಹಳ ಕಷ್ಟ ಇದೆ. ನಮ್ಮ ಪ್ರತಿನಿಧಿ ವಿನಾಯಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಗಡಿನಾಡು ಬಳ್ಳಾರಿಯಲ್ಲಿ ಪೆಟ್ರೋಲ್ಗೆ ಅಭಾವ ಸೃಷ್ಟಿಯಾಗಿರುವಂಥದ್ದು. ನಾನು ಇದೀಗ ಬಳ್ಳಾರಿಯ HP ಬಂಕ್ನಲ್ಲಿದ್ದೀನಿ. ತಾವು ಗಮನಿಸ್ತಾ ಇದ್ದೀರಾ, HP ಬಂಕ್ನಲ್ಲಿ ನೋ ಪೆಟ್ರೋಲ್ ಸ್ಟಾಕ್ ಅಂತ ಬೋರ್ಡ್ ಕೂಡ ಹಾಕಿರುವಂಥದ್ದು. ಅಂದರೆ ನಿನ್ನೆಯಿಂದನೂ ಕೂಡ ಸಂಪೂರ್ಣವಾಗಿ SP ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ಕಾರಣ ಏನಂತಂದರೆ ಇಲ್ಲಿ ಸ್ಟಾಕ್ ಬಂದಿಲ್ಲ ಅಂಥೇಳಿ ಇಲ್ಲಿರ್ತಕ್ಕಂತಹ ಮಾಲೀಕರು ಮತ್ತು ಇಲ್ಲಿ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು. ಹೀಗಾಗಿ ಜನರಿಗೆ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಬೆಳಗಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳು ಪೆಟ್ರೋಲ್ ಹಾಕಿಸ್ಕೊಳ್ಳೋಕ್ಕೆ ಬರ್ತಾ ಇದ್ವು, ಆದರೆ ಪೆಟ್ರೋಲ್ ಇಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ಹೋಗ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ಒಬ್ಬರು ಗ್ರಾಹಕರು ಕೂಡ ಬಂದಿರುವಂಥ ಅವ್ರನ್ನ ಕೂಡ ಮಾತಾಡ್ತೀನಿ. ಬೈಕ್ ಸವಾರರು ಪೆಟ್ರೋಲ್ಗೋಸ್ಕರ ಬಂದಿದ್ದರು, ಆದರೆ ಪೆಟ್ರೋಲ್ ಇಲ್ಲ ಅನ್ನೋದನ್ನು ಕೇಳಿ ವಾಪಸ್ ಹೋಗ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ತಾನೆ. ಸರ್, ಈಗ ಪೆಟ್ರೋಲ್ ಹಾಕ್ಸೋಕ್ಕೆ ಬಂದಿದ್ರಿ, ಪೆಟ್ರೋಲ್ ಇಲ್ಲ. ಕಷ್ಟ ಬಿಡ ಸರ್. ಪೆಟ್ರೋಲ್ ದಿನ ಹಿಂಗೆ ಬಂದು ಹಾಕ್ಸ್ಕೊಂಡು ಹೋಗ್ತಿದ್ವಿ. ಅಲ್ಲಿ 3 ಬಂದು ಪೆಟ್ರೋಲ್ ಎಲ್ಲಿಲ್ಲ ಸರ್. ಬಳ್ಳಾರಿಯಲ್ಲಿ ಭಾಳ ಕಷ್ಟ ಆಗಿದೆ ಸರ್. ನಮಗೆ ದಿನ ಬಟ್ಟೆ ಹೋಗ್ಯಾರ, ನಾವು ಗಾಡಿ ತಿರುಗೋರ, ಪೆಟ್ರೋಲ್ ಭಾಳ ಕಷ್ಟ ಆಗಿದೆ ಸರ್. ಒಂದು ಕಡೆ ಪೆಟ್ರೋಲ್ ದರ ಹೆಚ್ಚಿಗೆ ಆಗಿದೆ, ಮತ್ತೊಂದು ಕಡೆ ಪೆಟ್ರೋಲ್ ಸ್ಟಾಕಲ್ಲಿ ಸಿಗ್ತಾ ಇರುವಂಥದ್ದು. ಏನು ಸಮಸ್ಯೆ ಆಗ್ತದೆ ಸರ್? ನಮಗೆ ರೇಟ್ ಆದರೆ ಚಿಂತೆ ಸಮಸ್ಯೆ. ಪೆಟ್ರೋಲ್ ಬೇಕಾ ಸರ್ ನಮಗೆ, ತಿರುಗೋರಿಗೆ ಗಾಡಿ ಕಷ್ಟ ಅಲ್ಲ. ಇವಾಗ ಇದ್ರ ಮೇಲೆ ಜೀವನ ಮಾಡೋರು ನಾವು, ಇಲ್ಲಂದ್ರೆ ಭಾಳ ಕಷ್ಟ ಸರ್. ಅಂದರೆ ದರ ಹೆಚ್ಚಾದರೂ ಪರವಾಗಿಲ್ಲ, ಬಟ್ ಪೆಟ್ರೋಲ್ ಸಿಗಬೇಕು ಅನ್ನೋದು ನಿಮ್ಮದು. ಸಿಗ್ಬೇಕು ಸರ್ ಪೆಟ್ರೋಲು. ಅವ್ರು ದರ ಮಾಡೋದಕ್ಕೆ ನಮಗೆ ಪೆಟ್ರೋಲ್ ಇದ್ರೆ ಕಷ್ಟ ಸರ್. ತಿರುಗಿ ಜೀವನ ಮಾಡೋದಿದೆಯಲ್ಲ ನಾವು, ಇದ್ರ ಮೇಲೆಲ್ಲ ಇಲ್ಲಿಂದ ಕಷ್ಟ ಆಗ್ತದೆ ಅಂತೇಳಿ ಇದು ಮಾಡಕತ್ತೀವಿ ಸರ್. ಅಂದರೆ ಪ್ರತಿದಿನವೂ ಕೂಡ ಬೈಕಲ್ಲೇ ನೀವು ಸವಾರಿ ಮಾಡೋದು? ಬೈಕಲ್ಲೇ ಸವಾರಿ ಮಾಡೋ ಸರ್. ಸವಾರಿ ಮಾಡಲಿದ್ರೆ ಆಗಲ್ಲ ಸರ್, ಕಷ್ಟ ಸರ್. ಮನೆ ಬಟ್ಟೆ ಹ್ಞೂ ಸರ್, ಮನೆ ಬಟ್ಟೆ ಹೋಗಿದ್ದೆ ಸರ್. ವಾಶ್ ಮಾಡಿ ಬೇಕು ಸರ್. ಬೇಗ ನಡ್ಕೊಂಡು ಹೋಗಕ್ಕೆ ಆಗಲ್ಲ ಸರ್. ಆಸ್ಪತ್ರೆ ಬಟ್ಟೆ ಹೋಗಿದ್ದೆ ನಾವು, ದೋಬಿ ಬಟ್ಟೆ ಹೋಗಿ ಮತ್ತೆ ದೂರ ಇದೆ ಸರ್ ಹೋಗಿ, ಅದಕ್ಕೆ ಕಷ್ಟ ಬೀಳ್ತೀವಿ ಸರ್. ಆಗಲ್ಲ ಸರ್. 2 ಕಿಲೋಮೀಟ್ರ್ ಮನೆ ಇರ್ತಲ್ಲ, ದೂರ ಆಗ್ತದೆ ಸರ್. ಇದು ಜನರ ಮಾತಾಗಿರೋದು. ಅಂದರೆ ಪೆಟ್ರೋಲ್ ದರ ಹೆಚ್ಚಾದರೂ ಪರವಾಗಿಲ್ಲ, ಆದರೆ ಸ್ಟಾಕ್ ಸಿಗುವಂತ ಆಗಬೇಕು. ನಾವು ಯಾವುದೇ ಪೆಟ್ರೋಲ್ ಬಂಕ್ ಹೋದರೂ ಪೆಟ್ರೋಲ್ ಇರುವಂಥದ್ದು ಆಗಬೇಕು. ಈಗ ಸದ್ಯಕ್ಕೆ ನಾವು ಪೆಟ್ರೋಲ್ ಇಲ್ಲ ಅಂತಂದರೆ ನಡ್ಕೊಂಡು ಮನೆಗೆ ಹೋಗೋಕ್ಕಾಗಲ್ಲ. ಯಾಕಂದರೆ ಇವರು ದೋಬೆ ಆಗಿರೋದಾಗಿ ಬಟ್ಟೆಯನ್ನು ವಾಶ್ ಮಾಡಿ ಪ್ರತಿ ಮನೆಗೆ ಹೋಗಿ ಕೊಡಬೇಕಾದ್ರೆ ಬೈಕನ್ನು ಬಳಕೆ ಮಾಡಲೇಬೇಕಾಗುತ್ತೆ. ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಪ್ರತಿ ಪೆಟ್ರೋಲ್ ಬಂಕ್ಗಳಲ್ಲೂ ಪೆಟ್ರೋಲ್ ಸಿಗುವಂತೆ ಮಾಡಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಗ್ರಾಹಕರು ಕೂಡ ಒತ್ತಾಯ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನನ್ನ ಜೊತೆ ವಿನಾಯಕ ಬೆಳಗ್ಗೆ, TV9 ಬಳ್ಳಾರಿ.